ತಪ್ಪಿಲ್ಲ. ನೀವು ತಪ್ಪು ಮಾಡಿರಿ ಅದಕ್ಕೆ ಹಾಕಿವಂತವ ಅಂದ. ಎಲ್ಲಿ ಮಾಡಿ ತೋರಿಸ್ರಿ ಅಂದ್ರೆ ಅವರು ಎವಿಡೆನ್ಸ್ ತೋರಿಸಿಲ್ಲ ತಪ್ಪು ಮಾಡಿದ್ದಕ್ಕೆ. ನಿಮ್ಮ ಕವಿತೆ ಒಳಗೆ ನಿಮ್ಮದು ಗರಿ ಕವನ ಸಂಕಲನ ಅದಲ್ರಿ, ಅದ್ರೊಳಗೆ ನೀವು ನರಬಲಿ ಕವಿತೆ ಬರೆದಿರಲ್ಲ, ಆ ತಪ್ಪನ್ನು ಮಾಡಿದ್ದಕ್ಕೆ ನಿಮ್ಮನ್ನು ಜೈಲಿಗೆ ಹಾಕ್ಯಾರ, ಅದಕ್ಕೆ ನೀವು ತಪ್ಪು ಒಪ್ಪಿಕೊಂಡು ಬರಿಬೇಕು ಅಂತ. ತೊಗೊಂಬ ಪುಸ್ತಕ ಅಂದರು. 1932 ಗರಿ ಕವನ ಸಂಕಲನ ಬಂತು, ಮೊಟ್ಟ ಮೊದಲ ಸಂಕಲನ ನೆನ್ಪಿಡ್ಬೇಕು ನಾವು. 32 55 ಕವಿತೆ ಇವ, ನರಬಲಿನೂ ಒಂದು ಕವಿತೆ ನೋಡ್ರಿ. ಈ ಪುಸ್ತಕದಾಗ ನೀವು ಬರ್ದಿರಿ ಅಂತ ಹೇಳಿ ಪುಸ್ತಕ ಅವ್ರ ಮುಂದೆ ಇಟ್ಟ. ಓಕೆ, ಪುಸ್ತಕದಾಗ ಅದ ಏನಪ್ಪ ಓದೋದಂತ ಹಿಂಗೆ ತೋರಿಸಿದ್ರೆ ಇದು ಭಾಳ ಹತ್ತಿರ ಕವನ ಸಂಕಲನ ಅದ, ಇದು ಗರಿ ಅಂತ ತಿಳ್ಕೊರಿ. ಈ ಗರಿ ಕವನ ಬರ್ದವ್ರು ಯಾರು? ಅಂಬಿಕಾತನ ಇದ್ದದ್ದು, ಹೌದಿಲ್ಲ? ಗರಿ ಕವನ ಸಂಕಲನದೊಳಗೆ ದೇಶದ್ರೋಹದ ಕವಿತೆ ಇದ್ರದ್ದು ಬರ್ದವ್ರು ಯಾರು? ಅಂಬಿಕಾತನ ಇದ್ದತ್ತ. ಇಲ್ಲಿ ಪ್ರಿಂಟ್ ಮಾಡ್ಯಾರಲ್ಲ. ಮತ್ತು ನೀವು ಇದನ್ನು ನೆಪ ಇಟ್ಕೊಂಡು ಹಿಡಿದದ್ದು ಯಾರನ್ನ? ಸ್ವಲ್ಪ ಯೋಚನೆ ಮಾಡಿರಿ. ಯಾರು ಹಿಡಿದ್ರಿ? ದ.ರಾ. ಬೇಂದ್ರೆ ಅನ್ನುವಂಥ ಮಾಸ್ತರ್ನ ಹಿಡಿದ್ರಿ, ಹೌದಾ? ಮತ್ತು ತಿಳಿಯುವುದು ತಪ್ಪು ಮಾಡಿದ್ದೇನೆ ಅಂತ ಬರೆಯವ ಯಾರು? ಅಲ್ಲ, ಅಂಬಿಕಾತನಿಂದ ಬರಿಬೇಕು. ನಡೆದಾಡ್ತಾ ನಿಮ್ಗೆ ತರ್ಕ ಹೆಂಗದ? ತಪ್ಪು ಅನ್ನೋದಾದ್ರೆ ಕವಿದು ಹೌದಿಲ್ಲ? ಮತ್ತು ಅಲ್ಲಿ ತಪ್ಪಂತೂ ಬರೆಯವ ಯಾರು? ಅಂಬಿಕಾತನಿಂದ ಬರೀಬೇಕು. ಅವನು ಬರೆಸ್ರಿ ಅವನ ಕಡೆ. ನಾ ದ.ರಾ. ಬೇಂದ್ರೆ ಅರ್ಥ ಆತಲ್ಲ? ಇನ್ನು ವಿವರಣೆ ಮಾಡೋ ಕಾರಣ ಇಲ್ಲ. ಬೇಂದ್ರೆ ಅಂತ ಎಂಥ ಜಾಣ ಕವಿ ಇದ್ರು. ಕವಿ ಅಂದರೆ ಜಾಣ ಮನುಷ್ಯ ತಿಳ್ಕೊರಿ ನೀವು. ಕವಿ ಅಂದ್ರೆ ಜಾಣ ಮನುಷ್ಯ. ಜಾಣ ಮನುಷ್ಯ ಅಂದ್ರೆ ಸ್ವಾರ್ಥದ ಜಾಣ ಅಲ್ರಿ ಅವ. ಇಡೀ ಕನ್ನಡ ನಾಡಿನ ಭಾರತದ ರಾಷ್ಟ್ರದ ವಿಶ್ವದ ಕವಿ ಅವ ಬೇಂದ್ರೆ. ವಿಶ್ವದ ಕವಿ ಅವ. ವಿಶ್ವ ಸತ್ಯ ಹೌದಿಲ್ಲ? ಏನು ವಿಶ್ವ ಕಲ್ಪನೆನೋ? ವಿಶ್ವ ಅನ್ನೋದು ಕಲ್ಪನೆನೋ ಸತ್ಯವೋ? ಸತ್ಯ. ಈ ವಿಶ್ವದಲ್ಲಿ ಮನುಷ್ಯರಾಗಿರೋದು ಸತ್ಯನೋ ಕಲ್ಪನೆನೋ? ಈಗ ನಾನಿದ್ದೀನಿ, ನಾ ಕಲ್ಪನೆನೋ ಸತ್ಯವೋ? ಸತ್ಯ. ಸತ್ಯಕ್ಕೆ 2 ಅರ್ಥ ಇರುತ್ತಲ್ರಿ. ನಾ ಸುಳ್ಳು ಅಂದ್ರೆ 2-3 ಅರ್ಥ ಇರ್ತದೆ. ಇಲ್ಲೊಂದು ಮಾತಾಡ್ತೀನಿ, ನಾನು ಹುಬ್ಬಳ್ಳಿ ಹೋಗಿ ನಾಳೆ ಮಾತಾಡ್ತೀನಿ, ಆ ಕಡೆ ಮತ್ತೊಂದು ಎಲ್ಲರೂ ಹೋಗಿ ಮತ್ತೊಂದು ಮಾತಾಡ್ತೀನಿ, ರಾಜಕೀಯ ವಿಷಯದಾಗ ಇನ್ನೊಂದು ಮಾತಾಡ್ತೀನಿ, ಚುನಾವಣೆ ನಿಂತಾಗ ಒಂದು ಮಾತಾಡ್ತೀನಿ, ಗೆದ್ದ ಮೇಲೆ ಮತ್ತೊಂದು ಮಾತಾಡ್ತೀನಿ, ರಾಜೀನಾಮೆ ಕೊಟ್ಕೊಂಡು ಮತ್ತೊಂದು ಮಾತಾಡ್ತೀನಿ, ಪಕ್ಷದಿಂದ ಹೊರಗೆ ಹಾಕಿದಾಗ ಇನ್ನೊಂದು ಮಾತಾಡ್ತೀನಿ, ಮತ್ತು ನಾ ಪಕ್ಷಕ್ಕೆ ಬರ್ತೀನಿ ಅಂತೀನಿ. ಬಂದ್ರೆ ಕುತ್ತಿಗೆ ಹೊರಗೆ ಹಾಕ್ತೀನಿ ಅಂತ ಅವ್ರು ಅಂತಾರ. ಅವ್ರು ಕುತ್ತಿಗೆ ನಾ ಹೊಡ್ತೀನಿ ನೀವ ಅಂತಾನ. ನೋಡೇವಲ್ಲ ಇವತ್ತು ಏನದ ರೀ? ನನಗೆ ಒಬ್ಬ ಮನುಷ್ಯ ಸತ್ಯವಂತನ ತೋರಿಸಿ ಇವತ್ತು ನಮ್ಮ ಸ್ವತಂತ್ರ ಭಾರತದಲ್ಲಿ ಇವ ಸತ್ಯವಂತ ಇದ್ದಾರ, ಇಲ್ಲಂತಲ್ಲ. ಆರಂಥವ್ರಿಗೆ ಅಧಿಕಾರ ಇಲ್ಲ. ಅವ್ರನ್ನ ಕೊಂದೇ ಬಿಡ್ತೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿನ ಕೊಂದದ್ದು ಹಾಗೆ. ಉದಾಹರಣೆ ಒಂದು ಮೇಲಿಂದಷ್ಟೇ ಹೇಳ್ತೀನಿ ನಾನು. ಅನೇಕ ವಿಜ್ಞಾನಿಗಳನ್ನು ಕೊಂದಿದ್ದೀವಿ ನಾವು, ನೆನ್ಪಿಡ್ರಿ ನಾವು. ಸತ್ಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೋಗಿ ವಿಜ್ಞಾನಿಗಳು ಸತ್ತಿದ್ದಾರೆ. ಪುಣ್ಯಕ್ಕೆ ಅಬ್ದುಲ್ ಕಲಾಂ ಸಾಯಿಸಲಿಲ್ಲ ನಾವು, ಸಾಯಿಸಲಿಲ್ಲ. ಆದ್ರೆ ಅವರನ್ನು ಸಾಯಿಸುವಂಗೆ ನೋಡಿದವರು ಇದ್ದಾರೆ, ನೆನ್ಪಿಡ್ರಿ. ಅವ್ರನ್ನ ರಾಷ್ಟ್ರಾಧ್ಯಕ್ಷ ಮಾಡಿದಾಗ ಒಂದು ಅಭಿನಂದನಾ ಮಾತು ಕಾಂಗ್ರೆಸ್ನಿಂದ ಬರಲಿಲ್ಲ, ನೆನ್ಪಿಡ್ಬೇಕು ನೀವು. ಏನದು ತೋರಿಸ್ತದ? ಏನು ತೋರಿಸ್ತದೆ? ಇವೆಲ್ಲ ನಾ ಭಾಳ ಉದಾಹರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಬೇಂದ್ರೆಯವ್ರ ಸಂದರ್ಭದಲ್ಲಿ ಅವರು ಮಾಡಿದಂಥ ನಿರ್ಣಯ ಅದಲ್ಲ, ಕವಿ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾತು. ತಪ್ಪೇ ಮಾಡಿದ್ರೆ ಕ್ಷಮೆ ಯಾಕೆ ಕೇಳ್ಕೊತಾನ್ರಿ ಅವನು? ಕೇಳ್ಕೊಳ್ಳೋದಿಲ್ಲ. ಇದು ನೀತಿ ಅದಲ್ಲ. ಈ ನೈತಿಕತೆನೇ ಬೇಂದ್ರೆ ಅವರನ್ನು ಬದುಕಿಸ್ತದೆ. ನೈತಿಕತೆಯಲ್ಲಿ ಏನ್ರಿ? ಇವತ್ತು ನಾನು ಅನೇಕ ಸಾಹಿತಿಗಳನ್ನು ನೋಡ್ತೀನಿ, ನಮ್ಮ ಗೆಳೆಯರೇ ಇದ್ದಾರೆ, ಎಂಥ ಸುಳ್ಳಿದ್ದಾರಂತಂದ್ರೆ, ಮೋಸಗಾರಿದ್ದಾರಂತಂದ್ರೆ, ಸಣ್ಣವರು ಕ್ಷುಲ್ಲಕ್ಕಿದ್ದಾರೆ, ಭಾಳ ಕ್ಷುಲ್ಲಕ. ಅವ್ರ ಸಾಹಿತ್ಯೊಳಗೆ ಅವ್ರು ಉಳಿದಿಲ್ರಿ. ಇನ್ನು 10 ವರ್ಷಕ್ಕೆ ಅವ್ರ ಸಾಹಿತ್ಯ ಈಗ ಇಲ್ರಿ. ಆದರೂ ನಾವು ಸಾಹಿತಿಗಳನ್ನು ಕೊಂದ್ಕೋತ ಮುಖ್ಯಮಂತ್ರಿ ಸುತ್ತಾಡ್ತಾರೆ. ಇವತ್ತು ಇದ್ದದ್ದು ಹೇಳ್ತೀನಿ ನಾನು, ಅವ್ರದ್ದೆಲ್ಲ ಗೊತ್ತದ ನನಗೆ. ಅನೇಕ ಸಾಹಿತಿಗಳನ್ನ ನಾನು ಗದಿಗೆ ಕರೆಸಿದ್ದೀನಿ ನಾನು. ಕಲಾ ಸಾಹಿತ್ಯ ವೇದಿಕೆ ಮಾಡ್ದಾಗ ಅನೇಕರು ಕಲಿಸಿದ್ದೀನಿ. ಅವರೆಲ್ಲ ಇವತ್ತು ಸ್ವಾರ್ಥಿಗಳಾಗಿಬಿಟ್ಟು ಸಣ್ಣವರಾಗಿಬಿಟ್ಟಾರೆ. ಲಾಭ ತಗೋತಾರೆ, ಸರ್ಕಾರದಿಂದ ಲಾಭ ತಗೋತಾರೆ, ಮತ್ತು ಸರ್ಕಾರಕ್ಕೆ ಸುಳ್ಳು ಹೇಳ್ತಾರೆ. ಸರ್ಕಾರದ ತಪ್ಪುಗಳನ್ನು ಮಾಡಿಸ್ಲಿಕ್ಕತ್ತಾರೆ. ಈಗ ಅವರು ತಪ್ಪುಗಳನ್ನು ಮಾಡಿಸ್ತಾ ಇದ್ದಾರೆ. ಒಂದು ಉದಾಹರಣೆ ಕೊಡ್ತೀನಿ. ಬಾನು ಮುಸ್ತಾಕ್ ಅವ್ರನ್ನ ಅಲ್ಲಿ ಕರೆಸ್ಲಿಕ್ಕೆ ಹಚ್ಚಿದವ್ರು ಇಂಥ ಸಣ್ಣ ಸಾಹಿತಿಗಳು. ಆಕೆ ತಲೆಯಾಗ ಸುಮ್ಮನೆ ತುಂಬ್ಯಾರ ಅವರು. ಆಕೆ ತನ್ನ ಪಾಡಿಗೆ ತಾ ಕತೆ ಬರೀತಾಳೆ, ಒಳ್ಳೆ ಕತೆ ಬರೀತಾಳೆ. ಆಕೆ ನಾ ಅಲ್ಲಿ ಕರೆದದ್ದೇ ಒಂದು ದೊಡ್ಡ ತಪ್ಪತ್ತು. ಅದರ ಚರ್ಚೆ ಮಾಡ್ಲಿಕ್ಕೆ ನಾವು ಹೋಗೋದಿಲ್ಲ. ಸುಮ್ಮನೆ ಅವರನ್ನು ಕೊಟ್ಟಿ ಮಾಡ್ತಾರೆ, ಗಲಭೆ ಎಬ್ಬಿಸ್ತಾರೆ.
ಕರೀರಿ ನೋಡೋಣ ಏನೇನು ಗಲಭೆ ಆಗ್ತಾ ಆಗಲಿ ಗಲಭೆ ಮಾಡಿದವ್ರು ಯಾರೋ ಜೈಲಿಗೆ ಹಾಕೋಣವ್ರನ್ನ. ಇದು ಇವತ್ತಿನ ರಾಜಕೀಯ. ದಸರಾ ಹಬ್ಬ ಅಂದರೆ ಸೌಹಾರ್ದದ ಹಬ್ಬದು, ಎಲ್ಲರೂ ಕೂಡಿ ಮಾಡ್ತಕ್ಕಂಥದ್ದು. ಎಲ್ಲರೂ ಕೂಡಿ ಮಾಡೋಣ ಅಂತೇಳಿ ಎಲ್ಲರನ್ನ ಕೇಳಿ ಮಾಡ್ಬೇಕು ನಾವು. ಇಲ್ಲ, ವೈಯಕ್ತಿಕವಾಗಿ ಬೇರೆ 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 ತೋರಿಸ್ತೀವಿ. ಇರಲಿ, ಅದೆಲ್ಲ ನಾವು ಹೇಳಬೇಕಾಗಿಲ್ಲ. ಬೇಂದ್ರೆ ಅವರು ಮಾತ್ರ ತಮ್ಮ ಜೀವನದಲ್ಲಿ, ತಮ್ಮ ಕಾಲದಲ್ಲಿ, ಅವರ ಕಾಲ 1918, ನೆನ್ಪಿಡಬೇಕು. 1981, 63 ವರ್ಷ. 63 ಅಂತಂದ್ರೆ ಅಂಕಿ ನೋಡ್ರಿ, 6, 3, 9. 6, 3, 9. ಅವರು ತೀರ್ಕೊಂಡದ್ದು 81, 8, 1, 9. ಅವರು ಕಾವ್ಯ ಬರೀಲಿಕ್ಕೆ ಶುರು ಮಾಡಿದ್ದು 1, 8, 9. 9 ಅನ್ನುವಂಥ ಅಂಕಿ ಬೇಂದ್ರೆ ಅವರ ಜೀವನ ಶಕ್ತಿ ತೋರಿಸ್ತದೆ, ಜೀವನದ ಸಂಕಲ್ಪ ತೋರಿಸ್ತದೆ. ಅದು ವೈಯಕ್ತಿಕ ಅಲ್ಲ, ಮತ್ತು ಇಡೀ ಕನ್ನಡ ಕಾವ್ಯವನ್ನು ಆವರಿಸುವಂಥದ್ದು. 9 ಅನ್ನೋದು ಕರ್ನಾಟಕದ ಒಂದು ಒಳ್ಳೆ ಸಂಖ್ಯೆ ಆಗ್ತದೆ. ಇಂಥ ಬೇಂದ್ರೆ 1430 ಕವನಗಳನ್ನು ಬರೀತಾರೆ 63 ವರ್ಷದಲ್ಲಿ. ಬರೀ ಕವನ ಬರೀಲ್ರಿ ಅವರು, ಬರೀ ಕವಿ ಅಲ್ಲ ಅವರು. ಎದ್ದು ಕಾಣ್ತಕ್ಕಂಥದ್ದು ಕವಿತೆ. 4 ತಂತಿ ಉದಾಹರಣೆ ಕೊಟ್ಟು ನಿಮಗೆ. ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಗೋತದ. ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಅವ್ರು ಪ್ರಸಿದ್ಧರಾಗ್ತಾರೆ. ಇವತ್ತಿಗೂ ಕೂಡ ಬೇಂದ್ರೆ ಅವರನ್ನು ಸರಿಯಾಗಿ ತಿಳ್ಕೊಂಡಿಲ್ಲ, ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿಲ್ಲ. ಪ್ರಯತ್ನ ಮಾಡಿದ್ರೆ ಆ ಪ್ರಯತ್ನಕ್ಕೆ ಹಿಂದೆ ಜಗ್ತಾರೆ, ನನ್ನನ್ನೇ ಜಗ್ಗ್ಯಾರ. 1918 17 ಒಂದು ಕೆಟ್ಟ ನಿರ್ಣಯ ತಗೋತಾರೆ. ಈಗಿನ ಸರ್ಕಾರ ಇದ್ದವ್ರೆ, ಅವಾಗ ಸರ್ಕಾರದಿತ್ತು. ನಿರ್ಣಯ ತಗೋತಾರೆ, ನನ್ನನ್ನು ತೆಗಿತಾರೆ ಅಲ್ಲಿಂದ. ಯಾವ ತಪ್ಪು ಮಾಡಿಲ್ಲ ನಾನು, ಯಾವ ತಪ್ಪು ಮಾಡಿಲ್ಲ. ನಾನು ತೆಗಿತಾರೆ. ಯಾಕೆ ತೆಗಿತಾರೆ? ಬೇಂದ್ರೆ ಅವರು ಹೇಳಬಾರ್ದು. ಬೇಂದ್ರೆ ಅವ್ರ ಹೆಸರು, ಬೇಂದ್ರೆ ಅವರು ಮಾಡಿದ ಸಾಧನೆ, ಬೇಂದ್ರೆ ಅವರು ಕರ್ನಾಟಕಕ್ಕೆ ಮಾಡಿದ ಉಪಕಾರ ಅವ್ಯಾವು ಬರಬಾರ್ದ ಮೇಲೆ ಬೇಂದ್ರೆ ಬೀಳಬೇಕು, ಬೇಂದ್ರೆ ಹೆಸರು ಬೀಳಬೇಕು. ಧಾರವಾಡದಾಗ ಅವ್ರು ಬೇಂದ್ರೆಯನ್ನು ಯಾರೂ ಮುಟ್ಟಬಾರ್ದು. ಇದು ದುಷ್ಟ ಯೋಚನೆ. ಆ ದುಷ್ಟ ಯೋಚನೆ ಹೆಂಗೆ ಬೆಳೀತು ಅಂತಂದ್ರೆ, ಅತ್ಯಂತ ದಡ್ಡನಾದಂಥವ ಅಧ್ಯಕ್ಷ ಆಗ್ತಾನಲ್ಲಿ. ಅತ್ಯಂತ ದಡ್ಡ. ಅವಾಗ ಬೇಂದ್ರೆ ಎಲ್ಲಿಗೆ ಬರಂಗಿಲ್ಲ ರೀ, ಬೇಂದ್ರೆ ಅಂತಾನವ ಅಂತಾನು. ಅವನ ಹೆಸರು ಹೇಳಿಕ್ಕೆ ಹೋದ್ರೆ ಗೊತ್ತಿರ್ತದ ಅಂಥವು 8 ವರ್ಷ ಇರ್ತಾನೆ ರೀ ಅಲ್ಲಿ. ಆಮೇಲೆ ಅವನು ಬಿಟ್ಟು ಇನ್ನೊಬ್ಬನ ತರ್ತಾರೆ. ಈಗ ಇನ್ನೊಬ್ಬ ತಂದಾನ್ರಿ, ಅವಗೂ ಬೇಂದ್ರೆ ಅಂದ್ರೆ ಗೊತ್ತಿಲ್ಲ. ಉದ್ದೇಶ ಏನು ಅಂತಾರೆ? ಬೇಂದ್ರೆ ಸ್ಮಾರಕ ನಾಶ ಆಗುತ್ತೆ. ಇದು ಇವತ್ತಿನ ಸರ್ಕಾರ, ಪ್ರಜಾತಂತ್ರದ ಸರ್ಕಾರ. ಕಾರಣ ಅಂತಂದ್ರೆ ಬೇಂದ್ರೆ ಅವರ ಹಿರಿಮೆ ಗೊತ್ತಿಲ್ಲ ಅವರಿಗೆ. ಗೊತ್ತಿದ್ರು ಅದನ್ನು ನಾವು ಶೈನಿಂಗ್ ಮಾಡಬಾರ್ದು. ಅದೆಲ್ಲ ನಾಶ ಆಗಿ ಹೋಗ್ಬೇಕು. ಅದು ಬೇಂದ್ರೆ ಭವನ ನಾಶ ಆಗಬೇಕು, ಬೇಂದ್ರೆ ಸ್ಮಾರಕ ಹೋಗಬೇಕು, ಬೇಂದ್ರೆ ಕಾವ್ಯ ಯಾರಿಗೂ ಮುಟ್ಟಬಾರ್ದು, ಬೇಂದ್ರೆಯವ್ರ ಸಂದೇಶ ಹೋಗಬಾರ್ದು, ಬೆಳಿಬಾರ್ದು. ದುಷ್ಟುದ್ದೇಶದ ಇವತ್ತು ಸಾಂಸ್ಕೃತಿಕ ನಾಶ ಆಗ್ತದೆ ಕರ್ನಾಟಕದಲ್ಲಿ. ಇದು ಬೇಂದ್ರೆಯವ್ರಿಗೆ ಗೊತ್ತಿತ್ತು. ನಾಶಕರ ಇದ್ದೇ ಇರ್ತದೆ. ನಾಶವನ್ನು ನಿಲ್ಲಿಸಲಿಕ್ಕೆ ಕವಿಯಿಂದ ಆಗೋದಿಲ್ಲ ರೀ. ಆದರೆ ನಾಶ ಆಗ್ತಾ ಇದೆ ಅನ್ನೋ ಕಲ್ಪನೆ ಕೊಡಬೇಕಾಗ್ತದೆ ಜನರಿಗೆ. ಬೇಂದ್ರೆ ತಮ್ಮೆಲ್ಲ ಕವಿತೆಯೊಳಗೆ ಮುಖ್ಯವಾಗಿ ನೆನ್ಪಿಡ್ರಿ ಗದ್ಯ ಸಾಹಿತ್ಯ. ಅವರು 1430 ಕವಿತೆ ಬರೆದು ಅಂತ ಹೇಳಿದ್ ನಾನು. ಅವರು ಹೆಚ್ಚು ಭಾವಗೀತೆಗಳವು. ಅದರ ಜೊತೆಗೇ ಅವರು ಬರೆದಂಥ ಗದ್ಯ ಸಾಹಿತ್ಯವನ್ನು ಓದಬೇಕು ನಾವು. ಬೇಂದ್ರೆ ಪರಿಪೂರ್ಣ ಸಾಹಿತ್ಯ. ಅವರು ಒಂದು ಕಾದಂಬರಿ ಮಾತ್ರ ಬರಲಿಲ್ಲ. ಅವರು ಸಾಹಿತ್ಯದ ಪ್ರಕಾರದ ಕಾದಂಬರಿ ಕೂಡ ಬಹಳ ಮಹತ್ವದ್ದು. ಇವರು ನಮ್ಮ ಭೈರಪ್ಪನವರು ಹೆಚ್ಚು ಬರೀ ಕಾದಂಬರಿನೇ ಬರೋದು. ಒಂದು ತಗೊಂಡ್ರು ಅವರು ಅಷ್ಟೇ. ಇವ್ರು ಹೆಂಗೆ ಬೇಂದ್ರೆ ಕಾವ್ಯ ಮಾಡಿದರು, ಅವರು ಕಾದಂಬರಿಗೆ ಹೋದ್ರು ಅಷ್ಟೇ. ಅದರೊಳಗೆ ಪರ್ಫೆಕ್ಷನ್ ಸಿಗೋ ಪ್ರಯತ್ನ ಮಾಡಿದ್ರು ಯಾರು? ಭೈರಪ್ಪನವರು. ಒಂದಿರ್ತದೆ. ಬೇಂದ್ರೆ ಕಾವ್ಯವನ್ನು ಮಾಡಿದರು, ಅದಕ್ಕೊಂದು ಪರ್ಫೆಕ್ಷನ್ ಬಂತು ರೀ. ಹೊರಕವಿ ಅಂತ ಅವ್ರಿಗೇನು ಬಂತಲ್ಲ, ಅದು ಹೊರಗೆ ಮಂದಿ ಕೊಟ್ಟದ್ದು ಬಿರೋದಲ್ಲ. ಅದು ಯಾವುದದು? ಅವ್ರ ಆತ್ಮವಿಶ್ವಾಸ. ನಾನು ಹೊರಕವಿ ಇದ್ದೀನಿ, ಹೆಮ್ಮೆ, ನಾನು ಮಾಡಬೇಕು, ನನ್ನ ಕರ್ತವ್ಯ. ಕನ್ನಡ ನನ್ನ ತಾಯಿ. ಈ ತಾಯಿಯನ್ನು ನಾನು, ಅಂಬಿಕಾ ನನಗೆ ಶಕ್ತಿ ಕೊಟ್ಟಲು, ನಾನು ತಿರುಗಿ ಆಕೆಗೆ ಶಕ್ತಿ ಕೊಡಬೇಕು. ಆಕೆ ಹೆಮ್ಮೆಗೆ ಪಾತ್ರ ಆಗಬೇಕು. ನಾನು ಆಕೆನ ಬೆಳಗಬೇಕು. ನಾನು ಕನ್ನಡ ತಾಯಿನ ಭೇಟಿ ಆಗ್ತಾರೆ. ಕನಸಿನೊಳಗೊಂದು ಕನಸು ಒಂದು ಕವಿತೆ ಅದು ಓದ್ಬೇಕು ನಾವು. ಒಂದು ಕನಸು ಕಾಣ್ತಾರ, ತಾಯಿ ಬರ್ತಾಳೆ ಕನಸಿನೊಳಗೆ. ಯಾರಮ್ಮ ನೀನು ತಾಯಿ? ಅಲ್ಯಾಕೆ ನಿಂತಿ, ಹಂಗೆ ನಿಂತಿ, ಅನಾಥನಂಗೆ ನಿಂತಿ ಅಲ್ಲ, ಯಾರು ನೀನು ಅಂತ. ನಾ ಯಾರಿದ್ರೆ ಏನಪ್ಪ, ನಿನಗೇನು ಮಾಡೋದು ತಗೊಂಡು ಅಂತ ತಾಯಿ ಅನ್ಬೇಕು. ಇಲ್ಲ, ನಿನ್ನ ಮುಖದ ಮೇಲೆ ಒಂದು ರಾಜ ಕಳೆ ಅದ, ಒಂದು ಕಾಲಕ್ಕೆ ನೀ ರಾಜ ಮಾತೇ ಇರಬೇಕು. ಯಾಕೋ ಭಾಳ ಬೇಸರ ಆಗ್ಯದ ನಿನಗೆ. ಹೌದು, ಬೇಸರ ಮಾಡ್ಯಾರ ನನಗೆ. ಯಾಕೆ ನಿನ್ನ ಮಕ್ಕಳಿಲ್ಲೇನು? ಮಕ್ಕಳಂತ ಅನ್ಕೋತಾರವ್ರು ಯಾರು ನನಗೆ ಗೊತ್ತಿಲ್ಲ. ನಿನಗೆ ಯಾರು ಹಿಂದೆ ಮುಂದೆ ಇಲ್ಲೇನು?
ಇದ್ದಾರೆ, ಅವ್ರು ಯಾರೂ ಮುಂದೆ ಬರ್ತಾ ಇಲ್ಲ. ಮತ್ತು ನಿನಗೆ ಯಾಕೆ ಬೇಸರ ಬಂತು ಅವರನ್ನೇ ಕೇಳು, ಮಕ್ಕಳನ್ನು ಕೇಳು. ಒಬ್ಬ ತಾಯಿಗೆ ತೊಂದರೆ ಆದರೆ ಯಾರು ಕಾರಣ? ಮಕ್ಕಳೇ ಅಲ್ಲೇನು? ತಾಯಿ ಮಕ್ಕಳನ್ನು ಬೆಳೆಸಿರ್ತಾಳ, ಬೆಳೆಸಂಥ ತಾಯಿನ ಇವ್ರು ಬೆಳೆಸ್ಬೇಕಲ್ಲ, ಉಳಿಸ್ಬೇಕಲ್ಲ. ತಾಯಿ ಮರ್ಯಾದೆ ಕಾಯವ್ರು ಯಾರು? ಗಂಡ ಮತ್ತು ಮಕ್ಕಳು. ಗಂಡನೂ ಹೋಗ್ಬಿಟ್ಟಾನ, ಮಕ್ಕಳು ಹೀಗಿದ್ದಾರೆ, ಅವರಿಗೆ ಖಬರಿಲ್ಲ ಏನು ಮಾಡೋದು. ಆದರೂ ಸಹಿತ ನನಗೆ ನಿನಗೇನಾದರೂ ಒಂದು ಒಳ್ಳೇದು ಮಾಡ್ಬೇಕಂತ ಅನ್ನಿಸ್ತದ ಅಂತ ಇವ ಅಂತಾನೆ. ನಿನಗೊಂದು ಒಳ್ಳೆ ಕಳೆ ಬರಬೇಕು, ರಾಜ ಕಳೆ ಬರಬೇಕು. ಕನ್ನಡ ತಾಯಿ ಹೇಳ್ತಾನೆ. ಅದಕ್ಕೆ ಚಂಡಿ ಚಾಮುಂಡಿ ಪೇಳಿ ಬೇಕಾದೋದೇನು ಅಂತ ಕೇಳ್ತಾನೆ ಇವ. ನಾನು ತಯಾರಾಗಿ ಬಂದೀನಿ, ಈಗ ನಿನ್ನ ತಾಯಿನ ಒಳ್ಳೆ ಇದಕ್ಕೆ ತೋರಬೇಕು, ನಾನು ಇನ್ನೇನು ಕೇಳ್ತಿ ಕೇಳು, ನನಗೆ ಮಗ ಇದ್ದೀನಿ ನಾನು. ಅಕ್ಕಿ ಕೇಳ್ತಾಳ, ಚಂಡಿ ಚಾಮುಂಡಿ ಬೇಕು ಬೇಡಾದೇನು ಅಂತಾರಲ್ಲ, ಗಂಡು ಸಾದರೆ ನಿನ್ನ ಬಲಿ ಕೊಡುವೆ ಏನು ಅಂತ ಕೇಳ್ತಾಳ ಅಕ್ಕಿ. ಇಂಥ ಮಾತಾಡ್ತೀಯಲ್ಲ, ಮಾತು ಸುಮ್ಮನೆ ಅಲ್ಲ. ಒಂದು ಮಾತು ಖರೆ ಆಗ್ಬೇಕಾರೆ ಏನು ಮಾಡ್ಬೇಕ್ರಿ? ತ್ಯಾಗ ಮಾಡ್ಬೇಕಾಗ್ತದೆ, ನೀವು ಜೀವ ಕೊಡ್ಬೇಕಾಗ್ತದೆ. ಒಬ್ಬ ಸೈನಿಕ ಏನು ಕೇಳ್ತಾನೆ ತಾಯಿಗೆ, ದೇಶದ ಮಾತಿಗೆ ತಾಯಿ ಏನು ಕೇಳ್ಬೇಕಂತ ಜೀವ ಕೊಡು ಅಂತ ಹೇಳ್ತಾಳೆ ಅಕ್ಕಿ. ಹೌದು, ಮರ್ಯಾದೆ ಉಳಿಬೇಕಾದ್ರೆ ಜೀವ ಕೊಡ್ಬೇಕು ನೀವು. ಅನೇಕ ಸೈನಿಕರು ಸಾಯ್ತಾರೆ, ಅದಕ್ಕೆ ಮರ್ಯಾದೆ ಕೊಡ್ಲಿಕ್ಕೆ ಸಾಯ್ತಾರೆ. ಅವ್ರು ಪಗಾರ ತೊಗೊಂಡು ಸಾಯ್ತಾರೆ ಅಂತ ಅನ್ಬಾರ್ದು ನಾವು, ತಪ್ಪದು. ಪಗಾರ ಬೇಕಲ್ಲ, ಮನುಷ್ಯಗೆ ಬೇಕಲ್ಲ, ಉಪಜೀವನಕ್ಕೆ ಬೇಕಲ್ಲ. ಉಪಜೀವನವೂ ಇರ್ತದೆ, ಮುಖ್ಯ ಜೀವನ ತ್ಯಾಗ, ಜೀವ ಕೊಡೋದು ಅಂತ. ಅನೇಕರು ಜೀವ ಕೊಟ್ಟದ್ರಿಂದ ಕಾರ್ಗಿಲ್ ಗೆಲ್ತೀವಿ ನಾವು, ನೆನ್ಪಿಡಬೇಕು. ಮನೆ ಕೂಡ ಗೆದ್ದದ್ದು ಅದಕ್ಕೇನೆ. ಮನೆಯ ಪಹಲ್ಗಾಮ್ ಪ್ರಕರಣ ಆದಮೇಲೆ ಅನೇಕರು ತೀರ್ಕೊಂಡ್ರು, ಸಾಮಾನ್ಯ ಜನರು ತೀರ್ಕೊಂಡ್ರು. ದೇಶಕ್ಕಾಗಿ ಕೊಡಬೇಕಾಗ್ತದೆ. ಚಂಡಿ ಚಾಮುಂಡಿ ಪೇಳ್ ಬೇಕಾದೋ ಏನು ಅಂತ ಆಕಿ ಇವ ಕೇಳ್ತಾನೆ ಕವಿ, ನಾವು ಕೊಟ್ಟ ಬಿಡ್ತೀನಿ ತಯಾರಿದ್ದೀನಿ ಅಂತ. ಆಕಿ ಅಂತಾಳ, ಗಂಡು ಸಾದರೆ ನಿನ್ನ ಬಲಿ ಕೊಡುವೆ ಏನು? ಬಲಿ ಕೊಡ್ತೀನಿ ಅಂತೀಯಲ್ಲಪ್ಪ, ಏನು ಬೇಕದಕ್ಕೆ? ಶಕ್ತಿ, ಗಂಡಸ್ತನ ಬೇಕದಕ್ಕೆ, ಬರೀ ಮಾತಲ್ಲ. ಕೊಡ್ತೀಯೇನು? ಅವಾಗ ಇವ್ ಗಾಬರಿ ಆಗಿಬಿಡ್ತದೆ. ಅವ ಅಂತಂದ್ರೆ ಯಾರು? ಕನ್ನಡಿಗ. ನಾವು ಕನ್ನಡದ ಎಲ್ಲ ಧ್ವಜ ಇರ್ತೀವಿ, ಇಲ್ಲ ಅವೆಲ್ಲ ಮಾಡ್ತೀವಿ. ಆದ್ರೆ ಪ್ರಸಂಗ ಬಂದ್ರೆ ಪೊಲೀಸರು ಬಂದು ಕೂಡ ಎದ್ದು ಹೋಗ್ಬಿಡ್ತೀವಿ. ಬೇಡ, ಪೊಲೀಸರು ಕೈಗೆ ಸಿಗಬಾರ್ದು ನಾವು. ಮತ್ತು ಆಳುವ ಸರ್ಕಾರದ ವಿರುದ್ಧ ಹೋಗಬಾರ್ದು ರೀ. ನಾಳೆ ನಮಗೆ ಪ್ರಶಸ್ತಿ ಸಿಗಂಗಿಲ್ಲ, ದುಡ್ಡು ಸಿಗಂಗಿಲ್ಲ, ನೌಕರಿ ಸಿಗಂಗಿಲ್ಲ. ಇವತ್ತು ಎಲ್ಲ ಕಾಲೇಜು ವಿಶ್ವವಿದ್ಯಾಲಯ ಇರ್ತಕ್ಕಂಥವ್ರು ಎಲ್ಲರಿಗೂ ಹೆದರು ಪುಕ್ಕ ಪ್ರೊಫೆಸರ್ಗಳು, ಹೆದರು ಪುಕ್ಕ ಶಿಕ್ಷಕರು. ನೆನ್ಪಿಡ್ರಿ, ಇವ್ರೇನು ಕೊಡ್ತಾರೆ? ಧೈರ್ಯ ಕೊಡ್ತಾರೆ. ಮಕ್ಕಳಿಗೇನು ಕೊಡ್ತಾರೆ? ವಸೀಲಿ ಹಚ್ಚಿರಿ, ಕಾಪಿ ಮಾಡಿ ಪಾಸ್ ಆಗ್ರಿ ಅಂತಾರೆ. ರೊಕ್ಕ ತೊಗೊಂಡು ಮಾರ್ಕ್ಸ್ ಹಾಕ್ತಾರೆ, ಕ್ವಶನ್ ಪೇಪರ್ ಲೀಕ್ ಮಾಡ್ತಾರೆ. ಏನದು ಇವತ್ತು? ಹ್ಯಾಂಗೆ ಹೇಳ್ತೀರಿ ನೀವು? ಅದೇ ಅಲ್ಲ, ಕವಿಗಳು ಹಾಗೆ ಇದ್ದಾರೆ. ಕವಿಗಳು ಸರ್ಕಾರ ತಪ್ಪು ಮಾಡ್ತಾ ಇದೆ, ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಆದ್ದರಿಂದ ನಾನು ಇದ್ರ ವಿರುದ್ಧ ಇದ್ದೇನೆ ಅಂತ ಒಬ್ಬರು ಹೇಳ್ತಾರ? ಹೇಳೋದಿಲ್ಲ, ಅರ್ಜಿ ಹಿಡಿತಾರೆ, ಇನ್ನೊಂದು ಪಕ್ಷವನ್ನು ಬೈತಾರ. ಇದೆಲ್ಲ ನಡೆದದಿ. ಹೀಗೆ ರಾಜಕೀಯ ಏನೇ ಇರಲಿ, ಇದು ಎಂದೆಂದು ಸುಧಾರಿಸಲ್ರಿ. ಮತ್ತು ಬೇಂದ್ರೆಯವ್ರ ಕಾಲಕ್ಕೆ ಇದು ಕೆಟ್ಟಿತ್ತು, ಬ್ರಿಟಿಷರ ಕಾಲಕ್ಕೆ ಅದು. ಗಂಡು ಸಾದರೆ ನಿನ್ನ ಬಲಿ ಕೊಡುವೆ ಏನು ಅಂತ ಆಕಿ ಪ್ರಶ್ನೆ ಮಾಡಿದಾಗ, ಚಾಲೆಂಜ್ ಕೊಟ್ಟಾಗ ಕನಸು ಹೋಗಿಬಿಡ್ತದೆ. ಕನಸು ಮುರಿದು ಹೋಗ್ತದೆ. ನನಸಿನೊಳಗೆ ಇವ ಪುಕ್ಕಾಗ್ತಾನೆ. ಇಂಥ ಕನ್ನಡಿಗರಿದ್ದಾಗ ಈ ದೇಶದ ಗತಿ ಏನು ಅಂತ ಪ್ರಶ್ನೆ ಕವಿ ಮುಂದೆ ಬರ್ತದೆ. ಆದರೂ ಕೂಡ ಕವಿಯಾದವನು ಏನು ಮಾಡಬೇಕು? ಕವಿತೆ ಮೂಲಕನೇ ಮಾಡಬೇಕಲ್ಲ. ಅದಕ್ಕೆ ಅವರು ಜೈಲಿಗೆ ಹೋದರು. ಜೈಲಿಗೆ ಹೋಗಿದ್ದಕ್ಕೆ ಅವರಿಗೆ ಮುಂದೆ 10 ವರ್ಷ ಯಾವುದೇ ಶಾಲೆ ಕಾಲೇಜಲ್ಲಿ ಅವರಿಗೆ ನೌಕರಿ ಕೊಡೋಂಗಿಲ್ಲ ಅಂತ ಆತು. ಬರೀ ಜೈಲಿಗೆ ಹೋಗಿದ್ದಲ್ಲ, ನೌಕರಿನೂ ಹೋತು. ನಿರುದ್ಯೋಗಿ. ಈ ನಿರುದ್ಯೋಗಿ ಆಗಿರ್ತಕ್ಕಂಥ ಪ್ರಸಂಗದೊಳಗನ ಅವರು ಕವಿಯಾಗಿ ಮಾತ್ರ ಉಳಿದ್ರು. ನೆನ್ಪಿಡ್ರಿ. ಎಲ್ಲಿ ಕವಿತೆ ರೀ? ಕವಿತೆ ಬರೆದಕ್ಕೆ ಜೈಲು ಆಗ್ತದೆ, ಕವಿತೆ ಬರೀದು ಬೇಡ. ಅನೇಕ ಮಂದಿ ಗೆಳೆಯರು ಹೇಳಿದರು, ಯಾಕ್ರಿ ಬೇಂದ್ರೆ ಸುಳ್ಳ ನೀವು ಕವಿತೆ ಬರೆದು ಜೈಲಿಗೆ ಹೋಗ್ತೀರಿ? ಬಿಟ್ಬಿಡ್ರಿ ಅದನ್ನು. ಆರಾಮ್ ನೌಕರಿ ಮಾಡಿರಿ, ಮಾಸ್ತರಿಕೆ ಮಾಡಿರಿ, ಟ್ಯೂಷನ್ ಹೇಳ್ರಿ, ರೊಕ್ಕ ಗಳಿಸ್ರಿ, ಆರಾಮಿರಿ ನಮ್ಮ ನಿಮ್ಮಂಗೆ ಅಂತ. ಬೇಂದ್ರೆ ಮಾಡಲಿಲ್ಲ. 10 ವರ್ಷ ನೌಕರಿ ಮಾಡಲಿಲ್ಲ. 11ನೇ ವರ್ಷ ಹುಯಿಲೋಳ ನಾರಾಯಣರಾಯರು ಇಲ್ಲಿ ಕರೀತಾರೆ ಅವ್ರನ್ನ ಗದಿಗಿಗೆ, ವಿದ್ಯಾದಾನ ಸಮಿತಿ ಶಾಲೆಗೆ. ಅವನ ಶಿಷ್ಯ ಅವರು. ಹುಯಿಲೋಳ ನಾರಾಯಣರಾಯರು 1 ವರ್ಷ ಕಲಿಸ್ಯಾರ ಅವ್ರಿಗೆ ವಿದ್ಯಾರಣ್ಯ ಹೈಸ್ಕೂಲ್ನಾಗ. ಅವರು 1 ವರ್ಷ ಅವ್ರಿಗೆ ಇಂಗ್ಲೀಷ್ ಕಲಿಸ್ಯಾರ ಬೇಂದ್ರೆಗೆ. ದತ್ತ ಅಂತಿದ್ರು ಅವರು. ಆ ದತ್ತ ಬಡವ, ಆರು ಬುದ್ಧಿವಂತ. ಅವನಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಒಂದು ಪರೀಕ್ಷೆ ಮಾಡ್ತಿದ್ರಂಥವ್ರು ಹುಯಿಲ್ಗೋಳ್ ಮಾಸ್ತರು. ಏನು ಅಂತಂದ್ರೆ, ಇವತ್ತು ನಾ ಏನು ಶೇಕ್ಸ್ಪಿಯರ್ ಬಗ್ಗೆ ಹೇಳೀನಿ, ಇಂಗ್ಲೀಷ್ ಕವಿಗಳ ಬಗ್ಗೆ ಹೇಳಿಲ್ಲ, ಅದೆಲ್ಲ ತಿಳ್ಕೊಂಡು ನಾಳೆ 5 ನಿಮಿಷದಾಗ ನೀವು ಅದ್ರ ಸಂಕ್ಷಿಪ್ತ ಹೇಳ್ಬೇಕು ಇಂಗ್ಲೀಷ್ನಾಗ. ಅದು ಮಾಡಿ ಬಹುಮಾನ ಕೊಡ್ತಿದ್ರು ಅವರು. 2 ಅಣೆ 4 ಅಣೆ
ಆ ನೆವದಾಗ ಬೇಂದ್ರೆ ಒಂದಿಷ್ಟು ನೆರವಾಗಲಿ ಅನ್ನೋದು ಉದ್ದೇಶ. ಮತ್ತು ಇದ್ರೊಳಗೆ ಪಾಸ್ ಆಗೋ ಅವನೇ ಅಂತ ಗೊತ್ತಿತ್ತವ್ರಿಗೆ. ಬೇಂದ್ರೆ ವಿದ್ಯಾರ್ಥಿ ಆಗಿದ್ದಾಗ ಒಳ್ಳೆ ಭಾಷಣಕಾರರಾಗಿದ್ದರು ಅಂತ ನೆನ್ಪಿಡಬೇಕು. ಒಳ್ಳೆ ಕವಿ ಬರಿತಿದ್ರು, ಒಳ್ಳೆ ಮಾತು ಆಡ್ತಿದ್ರು, ಅದು ಅವರ ಪ್ರೀತಿ. ಅಂಥವರು ಇಲ್ಲಿ ಅಧ್ಯಕ್ಷರಾಗ್ತಾರೆ. ಎಲ್ಲೇ ವಿದ್ಯಾದಾನ ಸಮಿತಿ ಒಳಗೆ ಅಧ್ಯಕ್ಷರಾದಾಗ ಬೇಂದ್ರೆಗೆ ನಿರುದ್ಯೋಗ ಇತ್ತಲ್ಲ, ಮತ್ತು ಇದು ಖಾಸಗಿ ಶಾಲೆ, ಅದಕ್ಕೆ ನೀವು ಹೆಡ್ ಮಾಸ್ಟರ್ ಆಗಿ ಬಾ ಅಂತ ಭಾಳ ಸಂತೋಷದಿಂದ ಬರ್ತಾರೆ. 1 ವರ್ಷ ಇರ್ತಾರೆ ಇಲ್ಲಿ, 1 ವರ್ಷ ಪೂರ್ಣ ಇರೋದಿಲ್ಲ. ಇರಲಾರ್ದಂಗೆ ಒಂದು ವ್ಯವಸ್ಥೆ ಆಗ್ತದಿಲ್ಲ. ಅದೆಲ್ಲ ನಾವು ವಿವರ ಕೊಡೋದಿಲ್ಲ. ಯಾಕಂದ್ರೆ ಕವಿ ಆದವ ಮಾಸ್ತರ್ ಆಗಬಾರ್ದು, ಮಾಸ್ತರ್ ಇದ್ದವ ಕವಿತೆ ಬರಿಬಾರ್ದು ಅನ್ನೋ ಪಾಠ ಕಲಿಸ್ತಾರೆ ಇಲ್ಲಿ, ಮ್ಯಾನೇಜ್ಮೆಂಟ್ ಕಲಿಸ್ತದೆ. ಅವಾಗ ಅವರು ಬರೆದಂಥ ಕವನ ಬಾರೋ ಸಾಧನ ಕೇರಿಗೆ, ಗದಗಿನಾಗ ಬರೆದತ್ತಿದ್ದು. ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನೆ ಊರಿಗೆ, ಹಸಿರು ಏರಿದೆ ಏರಿಗೆ ಹಸಿರು ಚಾಚಿದ ದಾರಿಗೆ, ನಂದನದ ತುಡುಕೊಂದು ಬಿದ್ದಿದೆ ನೋಟ ಸೇರೋದು ಯಾರಿಗೆ. ಅಲ್ಲಿ ಮನೆ ಕಟ್ಟಿರ್ತಾರೆ, ಆ ಮನೆ ಬಿಟ್ಟು ನೌಕರಿ ಬಂದಿರ್ತಾರೆ, ಉಪಜೀವನ. ಆದರೆ ಉಪಜೀವನವನ್ನು ಮಾಡಲಾರ್ದಂಥ ಜನ ನಮ್ಮಲ್ಲಿ. ಕವಿಗೆ ಸ್ವಾತಂತ್ರ್ಯ ಇಲ್ಲೇ ಇಲ್ಲರಿ. ಆದರೆ ಕವಿ ತನ್ನ ಸ್ವಾತಂತ್ರ್ಯವನ್ನು ಎಂದೂ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸ್ವಾತಂತ್ರ್ಯ, ಸ್ವಾಭಿಮಾನ, ಆತ್ಮಗೌರವ ಇದೇ ಸ್ವಾತಂತ್ರ್ಯ ಹೋರಾಟದ ಶಕ್ತಿಗಳು. ಇಷ್ಟೆಲ್ಲ ಗುಣಗಳು ನಮ್ಮಲ್ಲಿ ಹಿರಿಯರು ಇದ್ದುದರಿಂದ ಸ್ವಾತಂತ್ರ್ಯ ಸಿಕ್ಕ ನೆನ್ಪಿಡ್ಬೇಕು ನಾವು. ಇವತ್ತೆಲ್ಲ ಗುಣಗಳನ್ನು ವ್ಯವಸ್ಥಿತವಾಗಿ ಬಿಡ್ತಾ ಇದ್ದೇವೆ ನಾವು. ಆತ್ಮಗೌರವ ಎದಕ್ಕೆ ಬೇಕ್ರಿ? ಹೊಟ್ಟೆ ತುಂಬ್ತದೆ. ಸ್ವಾಭಿಮಾನ ಎದಕ್ಕೆ ಬೇಕ್ರಿ? ನಾವು ದೇಶದ ರಕ್ಷಣೆ ಸೈನಿಕರು ಮಾಡ್ತಾರೆ, ನಾವ್ಯಾಕೆ ಹೋಗ್ಬೇಕಲ್ಲಿ? ಇದು ಇವತ್ತಿನ ಬುದ್ಧಿ. ಭಾಳ ಅಪಾಯಕಾರಿ ಸ್ಥಿತಿ ಒಳಗಿದ್ದೀವಿ, ನೆನ್ಪಿಡ್ರಿ ನೀವು. ಅಂತಾರಾಷ್ಟ್ರೀಯವಾಗಿ ನಮ್ಮನ್ನು ಯಾರೂ ಇವತ್ತು ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ದೃಷ್ಟಿಯಿಂದ, ಬೇರೆ ಬೇರೆ ದೃಷ್ಟಿಯಿಂದ. ನೈತಿಕತೆ ಅನ್ನೋದು ಇಲ್ಲ. ಆದ್ರೆ ಬೇಂದ್ರೆ ನೈತಿಕತೆಯನ್ನು ಕಾಯ್ಕೊಂಡ್ರು. ಇಲ್ಲಿ ಅವರು ನೌಕರಿ ಮಾಡೋ ಮುಂದೆ ಅವರಿಗೆ ತ್ರಾಸು ಮಾಡಿದರು. 1 ವರ್ಷ ಆಗಿರಲಿಲ್ಲ, ಬಿಟ್ಟರು. ಹೋಗೋ ಮುಂದೆ ಅವ್ರು ಹೇಳ್ತಾರೆ, ಇಲ್ಲಿ ಯಾಕಿರ್ಬೇಕು ಇಂಥ ಗದಗಿನೊಳಗೆ? ಸ್ವಾತಂತ್ರ್ಯ ಕಳ್ಕೊಂಡು, ಆತ್ಮಗೌರವ ಕಳ್ಕೊಂಡು, ಕವಿತ್ವ ಬಿಡು ಅಂತ ಹೇಳ್ತಾನೆ ಒಬ್ಬ. ಕವಿತೆ ಯಾಕೆ ಬರಿತೀರಿ ನೀವು? ಸ್ವಲ್ಪ ಜೈಲಿಗೆ ಹೋಗಿದ್ದು ಬುದ್ಧಿ ಬಂದಿಲ್ಲ ನಿಮಗಿನ್ನ? ಕವಿತೆ ಬರೀತಾರಂತ, ಏನಿದು ಅಂತ ಅವ ಕೇಳ್ತಾನೆ ರೀ. ಇಂಡೈರೆಕ್ಟಾಗಿ ಕೇಳ್ತಾನೆ. ಯಾಕಂದ್ರೆ ಅವ್ರಿಗೆ ಒಂದು ಆಹ್ವಾನ ಬರ್ತದೆ. ಮಲ್ಲಮ್ಮನ ಊರದಲ್ಲ ಬೆಳವಡಿ. ಆ ಬೆಳವಡಿ ಹಳ್ಳಿಯೊಳಗೆ ಅಲ್ಲಿ ಸುಸಂಸ್ಕೃತ ಜನ 2 ದಿವಸ ಸಾಹಿತ್ಯ ಕಾರ್ಯಕ್ರಮ ಮಾಡ್ತೀರಿ ಬರ್ರಿ ಅಂತ ಬೇಂದ್ರೆನ ಕರೆದಿರ್ತಾರೆ. BM ಶ್ರೀ ಬಂದಿರ್ತಾರೆ, ಎಲ್ಲ ದೊಡ್ಡ ದೊಡ್ಡ ಕವಿಗಳೆಲ್ಲ ಬಂದಿರ್ತಾರೆ. ಬೇಂದ್ರೆನ ಹೋಗ್ತಾರೆ. 1 ದಿವಸ ರಜೆ ಹಾಕ್ತಾರೆ ಅವರು. ಸೋಮವಾರ 1 ದಿವಸ ರಜೆ ಹಾಕ್ತಾರೆ, ಮಂಗಳವಾರ ಅವರು ಡ್ಯೂಟಿಗೆ ಬರಬೇಕು. ಆದರೆ ಬೆಳವಡಿ ಅವ್ರು ಏನು ಮಾಡಿದ್ರು ಅಂದ್ರೆ, ನೀವು ಹೆಂಗೂ 2 ದಿವಸ ಇದ್ದೀರಿ, ನಾಳೆ ಸೋಮವಾರ ನಿಮ್ಗೆಲ್ಲರಿಗೂ ಏನು ಮಾಡ್ತೀವಿ, ಒಂದು ಊರಾಗ 21 ಚಕಡಿ ಒಳಗೆ ಮೆರವಣಿಗೆ ಮಾಡ್ತೀವಿ ಕವಿಗಳದು, ನೀವು ಇರ್ರಿ ಅಂತಾರೆ. 1 ದಿವಸ ಹೆಚ್ಚಿರ್ತಾರೆ ಇವರು. ಮೆರವಣಿಗೆ ಮಾಡಿಸಿಕೊಂಡು ಮರುದಿವಸ ಮಂಗಳವಾರ ಮೆರವಣಿಗೆ ಆಗ್ತದೆ. ಬುಧವಾರ ಬರ್ತಾರೆ ಬೆಳಿಗ್ಗೆ ಬರೋದು ಹೊತ್ತನೇ ಸಂಯುಕ್ತ ಕರ್ನಾಟಕದಾಗ ಆ ಬೆಳವಡಿದು ರಿಪೋರ್ಟ್ ಬಂದಿರ್ತದೆ ರೀ, ಸಚಿತ್ರ ರಿಪೋರ್ಟ್. ಅಲ್ಲೆಲ್ಲ ಮೆರವಣಿಗೆ ಚಿತ್ರ ಇರ್ತದೆ. ಬಂಡಿ ಮೇಲೆ ಬೇಂದ್ರೆ, ಕುವೆಂಪು ಇವೆಲ್ಲ BM ಶ್ರೀ ನಿಂತಿರ್ತಾರೆ. ಆ ಪತ್ರಿಕೆ ಒಳಗೆ ಸುದ್ದಿ ಬರ್ತದೆ. ಬುಧವಾರ ಬರ್ತಾರೆ ಇವರು. ಅಂದ್ರೆ ಮಂಗಳವಾರ 1 ದಿವಸ ಇವರು ಡ್ಯೂಟಿ ಮೇಲೆ ಇಲ್ಲ, ನೆನ್ಪಿಡ್ಬೇಕು. ಸೂಟಿ ತೊಗೊಂಡದ್ದು 1 ದಿವಸ, ಮಂಗಳವಾರ ಇಲ್ಲ. ಬಂದಮೇಲೆ ರಜೆ ಹಾಕ್ತಾರೆ ಮತ್ತೆ ಬೇರೆ. ಅದನ್ನು ನೋಡಿ ಅದು ಸೆಕ್ರೆಟರಿ ಇರ್ತಾನೆ, ಸಾಬನಾರಾಯಣ ಅಂತ ಅವ್ರ ಹೆಸರು ಆಗಿನ ಕಾಲ. ಅವ್ರದ್ದು ಇವರು ಆಮೇಲೆ ಬೇಕಂದು ಕೊಡ್ತೀನಿ. ಸಾಬನಾರಾಯಣ ಪೇಪರ್ ನೋಡ್ಕೋತ ಕೂತಿದ್ರು. ಬೇಂದ್ರೆ ಬರ್ತಾರ. ಮತ್ತೇನೋ ಕವಿಗಳದ್ದು ಮೆರವಣಿಗೆ ಆತಂತಲ್ಲ ಅಂತ ವ್ಯಂಗ್ಯವಾಗಿ ಮಾತಾಡ್ತಾರೆ. ಅಣಕ ಬೇಂದ್ರೆ ಅವರಪ್ಪ ಎದ್ರೊಳಗೆ ಮಾತನಾಡೋದು ತಿಳಿತಲ್ಲ. ನಾ ಹೇಳಿದ್ ನಿಮಗೆ, ಜೈಲಿನ ಮುಂದೆ ಹಂಗೆ ಹೇಳಿದವರು ಅವರು. ನೋಡ್ರಿ ಸಾಬನಾರಾಯಣರ ಕವಿಗಳಂದ ಮೇಲೆ ಮೆರವಣಿಗೆನೂ ಆಗ್ತಾವೆ, ಉರುವಣಿಗೆನೂ ಆಗ್ತಾವಂತಂತರು. ಶಬ್ದ ಹೆಂಗದ ನೋಡಿ. ಬೇಂದ್ರೆ ಕಾವ್ಯದ ವೈಶಿಷ್ಟ್ಯ ಇರುವುದೇ ಅವರ ಪ್ರಾಸಬದ್ಧವಾದಂಥ ಶಬ್ದಗಳು, ನೆನ್ಪಿಡ್ಬೇಕು ನೀವು. ಪ್ರತಿಯೊಂದು ಪ್ರಾಸಬದ್ಧದ. ಅಲ್ಲಿ ಪ್ರಾಸಕ್ಕೆ ಒಂದು ಶಬ್ದಕ್ಕೆ 2 ಅರ್ಥ. ಒಂದು ಒಳ್ಳೆಯ ಅರ್ಥ, ಇನ್ನೊಂದು ವ್ಯಂಗ್ಯ ಅರ್ಥ. ಮರ್ಮಕ್ಕೆ ಮುಟ್ಟುದು. ಅಂದ್ಕೊಂಡು ಸಿಟ್ಟು ಬಂದುಬಿಡ್ತು. ಏನು ಊರುಣಿಗೆ ಅಂತೀರಿ, 1 ದಿವಸ ಲೀವ್ ಹಾಕ್ತೀರಿ, 2 ದಿವಸ ಹೋಗ್ತೀರಿ, ನೀವು ಈಗಾರು ಶಾಲೆ ಹೆಂಗೆ ನಡಿಬೇಕು ಅಂತಂದು. ಖರೆ ಅದು ನೀವು ಹೇಳೋದು. ಸಿಟ್ಟು ಬರ್ಲಿಲ್ಲ ಬೇಂದ್ರೆ. ನೀವು ಹೇಳೋ ಹಂಗೆ ಹೆಡ್ ಮಾಸ್ಟರ್ ಆದವ ಕವಿ ಆಗಬಾರ್ದು, ಕವಿ ಇದ್ದವ ಹೆಡ್ ಮಾಸ್ಟರ್ ಕೆಲಸ ಮಾಡ್ದ. ಇಷ್ಟೇ ಅದು. ಹಾಳಿ ತಗೊಂಡ್ರು, ಬರೆದ್ರು, ಬಿಟ್ಬಿಟ್ರಿ ನಮ್ಮ. ಯಾಕಂದ್ರೆ ಬೇಂದ್ರೆ ಕರೀಕತ್ತ ನಾವು ಅಂಬಿಕಾತನ ಇದ್ದತ್ತ ಅಲ್ಲಿ ಯಾಕೆ ಹೋಗ್ತೀವೋ ಮಾಡಿದ ಗದಗಿನಾಗ. ಎಂಥ ಊರದು ಗದಗ, ಹಿಂಗೆ ಓದಿರೋದು ಗದಗ, ಹಿಂಗೆ ಓದಿರೋದು ಗದಗ. ಇಡೀ ಊರಾಗ ಸಪಾಟ, ಒಂದು ಏರಿಲ್ಲ, ಒಂದು ಇಳವಿಲ್ಲ. ಏನು ತೊಗೊಂಡು ಏನು ಮಾಡೋದು? ಇಂಥವ್ರ ಮುಂದೆ ಕಾವ್ಯ ಹೇಳ್ತೀನಿ, ಸಾಹಿತ್ಯ ಹೇಳ್ತೀನಿ, ಮಾಸ್ತರಿಕೆ ಮಾಡ್ತೀನಿ. ಎದಕ್ಕೆ ಬಂತು?
ಇದು ಅವಹೇಳನಲ್ಲ ನಾನು ಹೇಳೋದು, ಪರಿಸ್ಥಿತಿ ಹೇಳಿಕತ್ತೀನಿ ನಾನು. ಆ ಪರಿಸ್ಥಿತಿ ಇವತ್ತಿಗೆ ಹೋದಂತ ನನಗೆ ಅನುಭವಕ್ಕೆ ಒಂದು 33 ವರ್ಷ ಕೆಲಸ ಮಾಡಿ ನನಗೂ ಅನುಭವಕ್ಕೆ ಬಂದದ್ದು. ಬೇಂದ್ರೆ ಅಂತ ಕವಿ ನಾವಲ್ಲ, ಹೀಗಾಗಿ 33 ವರ್ಷ ಸಹಿಸಿಕೊಂಡಿದ್ವಿ ಅಷ್ಟೇ. ಪರಿಸ್ಥಿತಿ ಇದು, ಪರಿಸ್ಥಿತಿ ಅದ ಹಂಗದ. ಟೀಕಾ ಮಾಡ್ತಿಲ್ಲ, ಪರಿಸ್ಥಿತಿ ಹಂಗದ. ಇರಲಿ. ಬೇಂದ್ರೆ ಊರಿಗೆ ಹೋಗ್ಬಿಟ್ರು. ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ, ಹಸಿರು ಚಾಚಿದೆ ದಾರಿಗೆ, ಹಸಿರು ಏರಿದೆ ಏರಿಗೆ, ನನ್ನ ದನದ ತುಣುಕೊಂದು ಬಿದ್ದಿದೆ, ನೋಟ ಸೇರೋದು ಯಾರಿಗೆ. ಅಂಥದ್ರೊಳಗೆ ಮನೆ ಕಟ್ಟಿ ನಾನು ಸಾಧನ ಕೇರಿ ಒಳಗೆ. ಆ ಮನೆಗೆ ಹೋಗ್ಬೇಕು ನಾನು. ಏನೂ ದುಃಖ ಇಲ್ಲ, ಚಿಟ್ಟಿಲ್ಲ. ಬಂದರು ಮನೆಗೆ ಹೆಂಡ್ತಿ, ಯಾಕ್ರಿ ಸಾಲಿಗೆ ಯಾರು ಸತ್ತರೇನು ಸೂಟಿ ಕೊಟ್ರೇನು ಅಂತಂದು. ಯಾಕಂದ್ರೆ ನಮ್ಮ ಸಾಲಿ ಸೂಟಿ ಯಾವಾಗ ಆಗ್ತಾವೆ ಹೇಳ್ರಿ? ಯಾರೇ ಮಹಿಮಾವಂತ ಸತ್ತಾಗ ನಾವು ಸೂಟಿ ಕೊಡ್ತೀವಿ. ಯಾಕೆ ಕೊಡ್ತೀವಿ ಗೊತ್ತಿಲ್ಲ, ಅಂಥವು ಸತ್ತು ಚಲೋ ಅಂತ ಅಂದ್ಕೊಡ್ತೀವೋ ಅದೇ ಇರ್ಬೇಕು ಅನಿಸ್ತು ನನಗೆ ಭಾಳ ಸಲ. ನಾನು ಕಾಲೇಜಾಗ ಅನೇಕ ಸಲ ನಮ್ಗೆ ಸೂಟಿ ಕೊಟ್ಟಾರ. ಸೂಟಿ ಕೊಡದೆ ತಡ ಮನೆಗೆ ಹೋಗಿಬಿಡ್ತಾರೆ ಊರಿಗೆ, ಹುಡುಗರು ಹೋಗಿಬಿಡ್ತಾರೆ. ಸಂತೋಷ ಆಗ್ತದೆ ಅವ್ರಿಗೆ. ಅಂದರೆ ಸತ್ತದಕ್ಕೆ ಸಂತೋಷ ಕೊಡೋದಕ್ಕೆ ಸೂಟಿ ಕೊಡ್ತಾರೆ ಅನ್ನಂಗೆ ಆಗ್ತದೆ. ಇದು ಸ್ವಾತಂತ್ರ್ಯ ಬಂದ ಮೇಲೆ ನಾವು ಅನುಭವಿಸಿದ್ದು ವ್ಯಂಗ್ಯ ವಿಡಂಬನೆ. ಇದು ಬೇಂದ್ರೆ ಜೀವನದೊಳಗೆ ಆತು. ಅವರು ಮತ್ತೆ ತಿರುಗಿ ಬರ್ತಾರೆ, ತಮ್ಮೂರಿಗೆ ಬರ್ತಾರೆ. ಮತ್ತು 3 ವರ್ಷ ಅವ್ರಿಗೆ ನೌಕರಿ ಇಲ್ಲ. 44ರೊಳಗೆ ಸ್ವಾತಂತ್ರ್ಯ ಬರೋ ಸಂಭವ ಇತ್ತವ. 44 ಲಕ್ಷಣಗಳು ಕಾಣ್ತಾವೆ. ಅವು ಸ್ವಲ್ಪ ಜಾಗೃತಿ ಆದ್ರೆ ನಮ್ಮವರು. ಇನ್ನು ಸ್ವಾತಂತ್ರ್ಯ ಬರ್ತದಪ್ಪ, ಒಂದು ಸ್ವಲ್ಪ ಒಳ್ಳೆಯ ಜೀವನ ಮಾಡಬೇಕು, ಜೀವನದಾಗ ಏನೇನು ಕೆಟ್ಟ ಮಾಡಿದ್ದೇವಲ್ಲ ತೆಗಿಬೇಕು, ಒಳ್ಳೇದು ಮಾಡಬೇಕು ಅನ್ನೋ ಬುದ್ಧಿ ಅಲ್ಲಿ ಕೇಂದ್ರ ಸರ್ಕಾರದಾಗ ಬಂದಾಗ ಅಲ್ಲೇ ಒಬ್ಬರು ವಿಚಾರ ಮಾಡ್ತಾರೆ. ಅವ್ರು ಮರಾಠಿ ಮನುಷ್ಯ. ಅವ್ರೇನು ಮಾಡ್ತಾರೆ, ಬೇಂದ್ರೆ ಅಂತ ಮನುಷ್ಯ ಎಂಥ ಪ್ರಪೌಂಡ್, ಅವನು ವಿದ್ವಾಂಸ, ಕವಿ, ಎಂಥ ದೇಶಭಕ್ತ, ಅವನು ಅಭಿಮಾನಿಯಿಂದ ಇದ್ದಂಥ ಮನುಷ್ಯ. ಅವಾಗ ನೌಕರಿ ಇಲ್ಲ ಅಂತಂದ್ರೆ ಹೆಂಗೆ? MA ಆಗಿತ್ತು. ಮತ್ತು MAದಾಗ ಅವ್ರು 2nd ಕ್ಲಾಸ್ ಕೊಡಲಿಲ್ಲ ರೀ. ಅದೊಂದು ಹೇಳ್ಬೇಕಾಯ್ತು ನಾನು. MA ಕಟ್ಟಿದ್ರು ಅವರು 32ರಾಗ 33ರಿಂದ 35 MA ಕಟ್ಟಲಿಕ್ಕೆ ಪುಣೆಗೆ ಹೋದರು. MA ಕಟ್ಟಿದ್ರು, ಪಾಸ್ ಆದರು. ಆದರೆ 49 ಮಾರ್ಕ್ಸ್ ಬಿತ್ತು ಅವ್ರಿಗೆ. ಮುದ್ದಾಮ್ ಕೊಟ್ಟಿದ್ರು. 50 ಬಿದ್ದರೆ 2nd ಕ್ಲಾಸ್. 2nd ಕ್ಲಾಸ್ ಅಂದ್ರೆ ಲೆಕ್ಚರರ್ ಅರ್ಹತೆ ಬರುತ್ತೆ. ಅರ್ಹತೆ ಬಂದರೆ ಇವ್ರು ಸೇರ್ಕೋತಾರೆ, ನೌಕರಿ ಸೇರಬಾರ್ದು. ಇದು ನಮ್ಮ ಜನರು ಒಳಗಿಂದಿದ್ದು, ನಾವು ಒಳಗಿನ ಕತೆ ಹೇಳಿಕತ್ತೀನಿ. ಸ್ವಾತಂತ್ರ್ಯವನ್ನ ಎಲ್ಲ ಕಳ್ಕೊಂಡಿವ್ರಿ. ಮರ್ಯಾದೆನೇ, ಆತ್ಮಗೌರವನೇ ಕಳ್ಕೊಂಡ್ಮೇಲೆ ಸ್ವಾತಂತ್ರ್ಯ ಹೆಂಗೆ ಕೊಡ್ತಾರೆ ರೀ ಮಂದಿ? ಬ್ರಿಟಿಷರು ಅದೇ ಅಂತಿದ್ರು. ಚರ್ಚಿಲ್ ಅದು ಮಾತು ಹೇಳ್ತಾನೆ ರೀ, ಸ್ವಾತಂತ್ರ್ಯ ಯಾತಕ್ಕೆ ಕೊಡ್ತೀರಿ ಅವರಿಗೆ? ಆತ್ಮಗೌರವ ಇಲ್ಲವಕ್ಕೆ ಹೇಳ್ತಾನೆ ಅವನು. ಅದು ಮಾಸ್ತರ್ ನಾವು ಒಪ್ಕೊಳ್ಳೋದು ಆ ಮಾತು ಬೇರೆ. ಬಟ್ ಅವನು ಎಚ್ಚರಿಕೆ ಕೊಡ್ತಾನೆ, ಇವು ನಾಳೆ ಹೊಡೆದಾಡ್ತಾವ್ರಿ, ಬಡದಾಡ್ತಾವ್ರಿ. ಒಂದೇ ಪಕ್ಷ 4-5 ಆಗ್ತಾ ಹೋಳಾಗ್ತಾವ. ಒಂದು ಕಡೆ ಅಲ್ಲಿ ಆಗ್ತದೆ, ಇನ್ನೊಂದು ಕಡೆ ಒಬ್ಬರು ಹೆಸರೇ ಪಕ್ಷ ಆಗ್ತದೆ ಅಂತ ಹೇಳಿದ್ದವ ಅವಾಗ. ಯಾವುದೂ ಅಲ್ಲ. ಮತ್ತು ಇಂದಿರಾ ಕಾಂಗ್ರೆಸ್ ಅಂತ, ದೇವರಾಜ ಅರಸ್ ಕಾಂಗ್ರೆಸ್ ಅಂತ, ಬ್ರಹ್ಮಾನಂದ ರೆಡ್ಡಿ ಕಾಂಗ್ರೆಸ್, ಎಷ್ಟು ಕಾಂಗ್ರೆಸ್ ಇವತ್ತಿಗೂ ಅದೇ ಪರಿಸ್ಥಿತಿ ಅದು. ಕಾಂಗ್ರೆಸ್ ಯಾರು ದಿಕ್ಕಿಲ್ಲ. ಒಂದು ದಿನ ಒಳ್ಳೇದಾಗ್ತೇನೋ ಅನಿಸ್ತದೆ. ಇರಲಿ, ನಾ ರಾಜಕೀಯ ಬಗ್ಗೆ ಮಾತಾಡ್ಲಿಕ್ಕತ್ತಿಲ್ಲ. ರಾಜಕೀಯ ಹಿಂಗಾಗ್ಲಿಕ್ಕೆ ಕಾರಣವಾದಂಥ ಬೀಜಗಳಲ್ಲಿದ್ದು ಅವತ್ತಿನ ಬೀಜ ಇವತ್ತು ಫಲ ಕೊಡ್ತಾವೆ. ಆದ್ರೆ ಒಳ್ಳೆ ಮಂದಿ ಇದ್ದರು. ಬೇಂದ್ರೆ ಅವರಿಗೆ ಅಲ್ಲೇ ಒಂದು ಕಾಲೇಜ್ ಇದು ದಕ್ಷಿಣ ವಿದ್ಯಾಕೇಂದ್ರ ಅಂತ ಇರ್ತದೆ, LBD ಕಾಲೇಜ್ ಅಂತ ಇರ್ತದೆ. ಆ ಕಾಲೇಜೊಳಗೆ ಪ್ರೊಫೆಸರ್ ಅಂತ ಕೊಡ್ತಾರೆ. ಒಂದು ಕ್ರಿಯೇಟ್ ಮಾಡ್ತಾರೆ, ಮಾಡಿ ಕನ್ನಡ ಪ್ರೊಫೆಸರ್ ಅಂತ ಅವ್ರು ಕೊಡ್ತಾರೆ. ಕನ್ನಡ MA ಇದ್ದದ್ರಿಂದ ಅಲ್ಲಿ 12 ವರ್ಷ ಮುಂದೆ ಇರ್ತಾರೆ. ಅಷ್ಟೊಂದು ಸ್ವಾತಂತ್ರ್ಯ ಬರ್ತದೆ. 56 ತನಕ ಇದ್ದು ಮತ್ತು ಅವರು ಕೆಲಸ ಮಾಡ್ತಾರೆ. ಬೇಂದ್ರೆ ಅವ್ರನ್ನ ಪರಿಚಯ ಮಾಡು ಮುಂದೆ ಕೆಲವರು ಅಂತಾರೆ, ಬೇಂದ್ರೆ ಅವರು 12 ವರ್ಷದ ಕಾಲ ಸೊಲ್ಲಾಪುರದಲ್ಲಿ ಕಳೆದರು ಅಂತ ಒಬ್ರು ಯಾರೋ ಪರಿಚಯ ಮಾಡಿಕೊಟ್ರು. ನಮ್ಮ ಪ್ರಸನ್ನ ಅಲ್ಲ, ದತ್ತಪ್ರಸನ್ನ ಅಂತ ಮಾತಾಡೋದು. ದತ್ತಪ್ರಸನ್ನ ಮಾತಾಡೋದು ಭಾಳ ತೂಕ ಇರ್ತದೆ. ಯಾರೋ ಒಬ್ರು ಹಂಗೆ ಹೊಗಳಕೋತ 12 ವರ್ಷ ಕಳೆದರು ಅಂದರು. ಆದ್ರೆ ಹೌದು, ಕಳೆದದ್ದು ಖರೆ ಅಂತ ನಾವು ಸುಮ್ಮಿರ್ತೀವಿ ರೀ. ಯಾಕಂದ್ರೆ ನಾವು ಭಾಳ ಸಲ ಟೈಮ್ ಕಳಿತೀವಿ. ಹೌದಾ? ಸಾಮಾನ್ಯ ಮಾತು. ಆದರೆ ಶಬ್ದ ನೋಡ್ರಿ, ಬೇಂದ್ರೆಯವರು ಆ ಶಬ್ದವನ್ನು ಒಪ್ಪುವುದಿಲ್ಲ. ಎದ್ದು ನಿಂತರವರು ಪರಿಚಯ ಮಾಡಿಕೊಂಡಕ್ಕೆ ಒಬ್ಬ ಹೆಣ್ಮಗಳು, ತಂಗಿ ನಾನು ಸೊಲ್ಲಾಪುರದಲ್ಲಿ 12 ವರ್ಷ ಕಳೆದಿಲ್ಲ, ಗಳಿಸೀನಿ ಅಂದ್ರು ಅವರು. ಬೇಂದ್ರೆ ವ್ಯಕ್ತಿತ್ವ ಹೆಂಗಿರ್ತದೆ ನೋಡ್ರಿ. ಏನೋ ಶಬ್ದ ಮಾತು ಮುಗಿಸ್ಬಿಡ್ತೀವಿ ನಾವು, ವ್ಯವಹಾರ ಮಾತುಬೇಡ, ಅದೇ ಮಹತ್ವ ಕೊಡಬೇಡ್ರಿ ಅಂತ. ಇವತ್ತು ಕನ್ನಡ ಭಾಷೆ ಕೆಟ್ಟಿದ್ದಕ್ಕೆ ಇದಕ್ಕೆ ಎಲ್ಲ ಸಾಮಾನ್ಯ ಮಾತಾಡೋಕ್ಕೂ ಹೋಗಿ ಒಟ್ಟು ಮುಗಿಸ್ಬಿಡೋದ್ರಿ, ಕೆಲಸ ಮುಗಿಸ್ಬಿಡೋದು, ಟೈಮ್ ಪಾಸ್ ಮಾಡೋದು. ಬೇಂದ್ರೆ 1 ನಿಮಿಷ ಟೈಮ್ ಪಾಸ್ ಮಾಡಿಲ್ಲ, ಟೈಮ್ ಗೇನ್ ಮಾಡ್ಯಾರ ಅವರು, ಗಳಿಸ್ಯಾರ. ಅದು ಕವಿತೆ ಬರೆಯುವ ಮೂಲಕ, ಕನ್ನಡಿಗರನ್ನು ಜಾಗೃತಿ ಮಾಡೋದ್ರ ಮೂಲಕ, ನಾನು ಇದ್ದೇನೆ ಅನ್ನೋದನ್ನು ತೋರಿಸೋದ್ರ ಮೂಲಕ. ನಾನಂದ್ರೆ ಕವಿ ಅಂದ್ರೆ ಸಾಮಾನ್ಯ ಅಲ್ರಿ. ಕವಿ ಅಂದ್ರೆ ನಾವು ಸುಮ್ಮನೆ ಕವಿತೆ ಬರೆದ್ರಲ್ಲ ಕವಿ ಅಲ್ಲ. ಒಂದು ಕಡೆ ವಿಡಂಬನೆ ಮಾಡ್ತಾರೆ ಅವರು. ಏನು ಮಾಡ್ತೀವಿ ಕವಿತಾ, ಯಾಕೆ ಬರೀತಿ ಕವಿತೆ ತೊಗೊಂಡು ಏನು ಮಾಡ್ತೀವಿ ಅಂತ ಹೇಳ್ತಾರೆ. ಯಾರಿಗೆ ಬೇಕಾಗಿತ್ತು ನಿನ್ನ ಕವಿತಾ?
ಹೌದಾ? ಕವಿತೆ ಬರೆದು ಏನು ಮಾಡವ ನೀನು? ವಿಡಂಬನೆ ಮಾಡ್ತಾರೆ. ಬರೀತಿದ್ರೆ ಮನಸ್ಸು ಕೊಟ್ಟು ಬರೀ, ಖರೆ ಬರೀ, ಪರಿಣಾಮಕಾರಿಯಾಗಿ ಬರೀ, ಅದನ್ನು ಓದ್ದವರೊಳಗೆ ಏನಾರು ಒಂದು ಜೀವ ಹುಟ್ಟಿಸೋಂಗೆ ಬರೀ, ಅದು ಕವಿತೆ. ಅಂಥ ಕವಿತೆ ಬರೆದಂಥ ಬೇಂದ್ರೆ ಹೇಳಿದರೆ ಭಾಳ ದೊಡ್ಡ ಪುರಾಣ ಹೇಳಬೇಕಾಗ್ತದೆ ನಾನು. ಆದರೆ ಸಂಕ್ಷಿಪ್ತದೊಳಗೆ ಹೇಳ್ತೀನಿ. ಅವರ ಕವನ ಸಂಕಲನದ ಒಂದು ಹೆಸರು ಬಾಹತ್ತರ. ಈ ಶಬ್ದಕ್ಕೆ ಎರಡು ಅರ್ಥದ. ಮರಾಠಿ ಒಳಗೆ ಓದಿದ್ರೆ ಬಾಹತ್ತರ ಅಂದ್ರೆ 72, 72 ಅಂಕಿ ಅನ್ಬೋದು. ಹಿಂದಿ ಅನ್ರಿ, ಮರಾಠಿ ಅನ್ರಿ. 72 ಅಂತಂದ್ರೆ 72. ಈ ಕವನ ಸಂಕಲನ ಬಂದದ್ದು 72 ಒಳಗೆ. ಅವ್ರಿಗೆ 72 ವರ್ಷ ಆಗಿತ್ತು ಅವಾಗ ಈ ಕವನ ಸಂಕಲನ ತರ್ತಾರೆ. ಅದಕ್ಕೆ ಹೆಸರು 72 ಅಂತಾರೆ. 72 ಬರ್ದೀನಿ ನಾನು, 72 ವರ್ಷದವಾಗಿನಿ ಅನ್ನೋ ಅರ್ಥ ಒಂದು. ಇನ್ನೊಂದು ಅರ್ಥ ಅಂದ್ರೆ ಬಾಪ ಹತ್ರ, ಅಲ್ಲಿ ಕೂಡಬೇಡ ನೀನು, ಬರೀ ನಾನು ಭಾಷಣ ಕೇಳ್ಕೋತ ಕೂಡಬೇಡ. ಭಾಳ ಚಂದ ಮಾತಾಡಿದ್ರಿ, ಏನು ಚಂದ ರೀ, ಅದ್ಭುತ ಇದ್ಬಿಡಿ ಅಂತ ಎದ್ದು ಹೋಗಿಬಿಡ್ತೀವಿ. ಬೇಡ, ಬಾ ಹತ್ತಿರ, ನನ್ನ ಹತ್ರ ಬಾ. ನನ್ನ ಕವಿತೆ ತಿಳಿದಿಲ್ಲ ಅಂತಿಲ್ಲ ನೀನು, ತಿಳಿದ